ಗೌಡ್ರ, ವಿಜನ್ ಫ್ರೆಂಡ್ಸ್ನ 4 ಜನನು ಯಾರೋ ಕೊಲೆ ಮಾಡ್ಯಾರ. ಆ ಕೊಲೆ ನಡೆದಾಗ ನಮ್ಮ ಕಾರ್ ಕಳ್ತನಾಗೈತಿ ಅಂತ ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ ಅಂತ ಒಂದು FIR ಹಾಕ್ರಿ. ಓಕೆ ಸರ್. ಬೇಡ ಪಾಟೀಲ್ರೆ. ಯಾಕೆ ಅವ್ನು ನಿನ್ ಸಂಬಂಧಿ ಅಂತನಾ? ಇಲ್ಲ, ಕಾನೂನು ಅನ್ನೋದು ಒಂದು ದೊಡ್ಡ ಆಯುಧ. ಅದನ್ನು ಯಾವಾಗ ಹೇಗೆ ಉಪಯೋಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಯುವರ್ ಆನರ್, ಈ ಹಿಂದೆ ತಾವೇ ಇದೇ ಕೋರ್ಟಲ್ಲಿ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಇವನಿಗೆ 6 ತಿಂಗಳು ಶಿಕ್ಷೆ ವಿಧಿಸಿದ್ದೀರಿ. ಆದರೆ ಈಗ ಇವನು ಅದಕ್ಕಿಂತ ದೊಡ್ಡ ಅಪರಾಧ ಮಾಡಿದ್ದಾನೆ. ಸಿಕ್ಕಾಪಟ್ಟೆ ಕುಡಿದು ಯದ್ವಾ ತದ್ವಾ ಟ್ಯಾಕ್ಸಿ ಓಡಿಸಿ ಬರೀ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡೋದು ಅಷ್ಟೇ ಅಲ್ಲದೆ
4 ಜನ ಅಮಾಯಕರ ಮೇಲೆ ಕಾರ್ ಹಾಯಿಸಿ ಅವ್ರ ಸಾವಿಗೆ ಕಾರಣ ಆಗಿದ್ದಾನೆ. ಬ್ರೇಕ್ ಇನ್ಸ್ಪೆಕ್ಟರ್ ಕೆಲಸದಲ್ಲಿ ನನಗೆ 10 ವರ್ಷಗಳ ಅನುಭವ ಇದೆ. ಆ ಅನುಭವದಿಂದ ಹೇಳೋದಾದ್ರೆ ಈ ಅಪಘಾತ ಬ್ರೇಕ್ ಫೇಲ್ಯೂರ್ ಇಂದ ಆಗಿರುವಂತದ್ದಲ್ಲ. ಈ ಆರೋಪಿ ತಾನು ನಿರ್ಲಕ್ಷ್ಯತನದಿಂದ ಕಾರ್ ಓಡಿಸಿರುವುದರಿಂದಲೇ ಈ ಅಪಘಾತ ಸಂಭವಿಸಿದೆ, ಯುವರ್ ಆನರ್. ನಾನು ಸರ್ಕಾರಿ ಆಸ್ಪತ್ರೆ ಡಾಕ್ಟ್ರು. ಈ ಆಕ್ಸಿಡೆಂಟ್ ಆದಮೇಲೆ 5 ಜನ ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಅದರಲ್ಲಿ ಬದುಕುಳಿದವರು ಇವರೊಬ್ಬರೇ. ಇವರು ಕುಡಿದ ಮಣ್ಣಲ್ಲಿ ಗಾಡಿ ಓಡಿಸಿದ್ರು ಅನ್ನೋದು ಪರೀಕ್ಷೆ ನಂತರ ಖಚಿತ ಆಗಿದೆ. ಯುವರ್ ಆನರ್, ಮತ್ತೊಂದು ಮುಖ್ಯ ಸಾಕ್ಷಿಯನ್ನು ಕೋರ್ಟಿಗೆ ಹಾಜರುಪಡಿಸಲು ತಮ್ಮಲ್ಲಿ ಅನುಮತಿ ಕೋರ್ತೀನಿ. ಈ ಫೋಟೋಗಳು ನೋಡಿದ ನಂತರ ಏನು ಹೇಳಬೇಕು ಅಂತಿದ್ದೀರಾ ಹೇಳಿ. ವಿಜಯ್ ಸರ್, Your Honor, this is contempt of court. ನೋಡಿ ನೋಡಿ, ಒಬ್ಬ ಡ್ಯೂಟಿ ಮೇಲೆ ಇರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ತಾ ಇದ್ದಾನೆ ಇವನು. ನ್ಯಾಯಾಲಯವು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಮೊಕದ್ದಮೆ ವಿಚಾರಣೆಯಲ್ಲಿದ್ದರೂ ಆರೋಪಿ ವಿಜಯನ ಆವೇಶದ ವರ್ತನೆಯಿಂದ ಮತ್ತು ಆತನ ಮಾನಸಿಕ ಅಸ್ವಸ್ಥ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ವಿಚಾರಣೆಯವರೆಗೆ ಆತನನ್ನು ನ್ಯಾಯಾಂಗ ಬಂಧನದಲ್ಲಿರಿಸಲು ಆದೇಶಿಸಲಾಗಿದೆ. ಯಾರ ಮೂವ್ ಮಾಡಿ ಶೂಟ್ ಮಾಡ್ಬಿಡ್ತೀನಿ. ವಿಜಯ್ ವಿಜಯ್ ನೋ ವಿಜಯ್, ಆವೇಶಕ್ಕೆ ಸಿಕ್ಕಿ ಅನಾಹುತ ಮಾಡ್ಕೋಬೇಡ. ವಿಜಯ್, ಕಾನೂನ ಕೈಗೆ ತಗೋಬೇಡ. ಕಾನೂನು ಬಗ್ಗೆ ಮಾತಾಡಿ ಪರ್ಮನೆಂಟ್ ಬಾಯಿ ಮುಚ್ಚಿ. ಹಿಡೀರೋ ಅವ್ರನ್ನ. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿನ್ ಕಾಪಾಡೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ಸ್ವಾರ್ಥನ? ಹೌದು, ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ. ಸೇಡ? ಯಾರ ಮೇಲೆ? ಶಂಕರ್ ಪಾಟೀಲ್. ಶಂಕರ್ ಪಾಟೀಲ್? ಅವನ ಮೇಲೆ ನಿನ್ಗೇನು ದ್ವೇಷ? ತುಂಬಾ ವರ್ಷಗಳ ಹಿಂದೆ ಆ ಶಂಕರ್ ಪಾಟೀಲ್ ಒಂದು ಸಣ್ಣ ಗಾರ್ಮೆಂಟ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದ. ಅಲ್ಲಿ ಕೆಲಸ ಮಾಡ್ತಿದ್ದ ಒಂದು ಅಮಾಯಕ ಹುಡುಗಿ ಮೇಲೆ ಅವನು ಕಣ್ಬಿತ್ತು. ಅವಳ ಜೊತೆ ಪ್ರೀತಿ ನಾಟಕಾಡಿ ಅವಳನ್ನ ತನ್ನ ಬಲೆಗೆ ಬೀಳಿಸ್ಕೊಂಡ. ಅವನಿಗೊಂದು ಹೆಣ್ಣು ಮಗುನೂ ಆಯಿತು.
6 ವರ್ಷದ ಹೆಣ್ಮಕ್ಳು ಇದ್ರು ಕೂಡ ತಾಯಿ ಮಗಳಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಮುಗ್ಧ ಹೆಣ್ಣು ಕಾರಣ ಕೇಳಿದ್ದಕ್ಕೆ ಕಾರ್ ಹಚ್ಚಿ ಸಾಯಿಸ್ಬಿಟ್ಟ. ಆ ದುರದೃಷ್ಟ ತಾಯಿ ಮಗಳೇ ನಾನು. ಸೇಡಿನ ಬೆಂಕಿ ನನ್ನನ್ನು ಇವತ್ತಿನವರೆಗೂ ಬದುಕಿಸಿದೆ. ಒಂದು ದಿನ ನೀನು ನನ್ನ ಕಣ್ಣಿಗೆ ಬಿದ್ದೆ. ನನಗನ್ನಿಸ್ತು ನಿನ್ನ ಸಹಾಯ ಸಿಕ್ಕಿದ್ರೆ ನಾನು ಸೇಡನ್ನು ತೀರಿಸ್ಕೋಬೋದು ಅಂತ. ಆಮೇಲೆ ನಾನು ನಿನ್ನ ಹಿಂದೆ ಬಿದ್ದೆ. ನಿನ್ಗೆ ಹತ್ರ ಆಗೋಕೆ ಪ್ರೀತಿ ನಾಟಕ ಆಡಿದೆ. ಆದರೆ ನಾಟಕ ಆಡ್ತಾ ಆಡ್ತಾ ಆ ಪ್ರೀತಿ ನಿಜ ಆಗೋಯ್ತು. ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸೋಕೆ ಶುರು ಮಾಡಿದೆ. ನಿಜವಾಗ್ಲೂ. ಯಾವ ಫೈಲ್ ಅದು? ಅದೇ ಆ ವಿವೇಕ್ ಮರ್ಡರ್ ಫೈಲು. ಓಹ್, ಆ ಫೈಲಾ? ಅದನ್ನ ಸುರಕ್ಷಿತವಾಗಿಟ್ಟಿದ್ದೀನಿ. ನೀವೇನೋ ವರಿ ಮಾಡಬೇಡಿ. ಅದನ್ನ ಎಷ್ಟು ಸುರಕ್ಷಿತವಾಗಿಟ್ಟಿದ್ದೀನಿ ಅಂದ್ರೆ ಅದು ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಮರ್ತೋಗಿದೆ. ನೀನು ಬ್ಲಾಕ್ ಮೇಲರ್ಗಿಂತ ಸ್ವಲ್ಪ ಜಾಸ್ತಿ, ಮರ್ಡರ್ಗಿಂತ ಸ್ವಲ್ಪ ಕಡಿಮೆ. ಆ ಫೋಟೋ ಏನಾರ ನಮ್ಮ ಕೈ ಸಿಗ್ಲಿಲ್ಲ ಅಂದ್ರೆ ಅವು ನಮ್ಮ ತಿಥಿ ಮಾಡೋ ಕಾರ್ಡ್ ಹಾಕಾವು. ಎಲ್ಲಿಟ್ಟಿಂತ ಬಗಳಲೆ. ಏಯ್, ನಿಜವಾಗ್ಲೂ ನೀ ಮರ್ತೋಗಿದ್ರೆ ಜೀವಂತಿರೋದನ್ನೇ ಮರ್ತೋಗ. ಈ ರಾಜಕೀಯ ಎಲ್ಲ ನಮ್ಮ ಹತ್ರ ಬೇಡಪ್ಪ ಮಗನ. ಅವನ ಆ ಫೋಟೋ ಎಲ್ಲಿದಾವ ಅಂತ ಕೊಂಡ್ನಡಿ. ಈಗ್ಲಾರ ಹೇಳ್ತೀಯ ಇಲ್ವಾ ಫೋಟೋಸ್ ಇರೋ ಫೈಲ್ ಎಲ್ಲಿದೆ ಅಂತ? ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಫೈಲ್ ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಲ್ಲ? ಅವ್ರ ಗಾಡಿ ಕೆಳಗೆ ಸಿಕ್ಕಿ ಅವ್ರಿಗೆ ಸಾಯೋ ಅದೃಷ್ಟ ತುಂಬಾ ಕಡಿಮೆ ಜನಕ್ಕೆ ಸಿಗುತ್ತೆ. ಟ್ರೆಷರಿ, ನನ್ನ ಖಜಾನೆ ಖಜಾನೆ. ನನ್ನ ಫೈಲ್ ಅಲ್ಲ, ಸೇಫ್ ಆಗಿದೆ. ಕಳೆದೋಗಿರೋದು ಫೋಟೋಗಳಿದ್ದ ನಿಮ್ಮ ಫೈಲ್ ಅಷ್ಟೇ.